ಈಗ ಚಂದನವನ ಸೇರಿದಂತೆ ಸಿನಿಮಾ ರಂಗದಲ್ಲಿ ಈ ವಾರ ಸದ್ದು ಮಾಡಿರುವ ಸಿನಿಮಾಗಳ ಸುದ್ದಿ ನಿಮಗಾಗಿ. ಚಂದನವನದಲ್ಲಿ ಈ ವಾರ ನಟ ಪುನೀತ್ ರಾಜ್ಕುಮಾರ್ ಅಭಿನಯದ ಆಕಾಶ್ ಸಿನಿಮಾ ಮರುಬಿಡುಗಡೆಯಾಗಿ ಪ್ರೇಕ್ಷಕರನ್ನು ಸೆಳೆಯುತ್ತಿದೆ. 2005ರಲ್ಲಿ ತೆರೆಕಂಡಿದ್ದ ಸಿನಿಮಾ ಯಶಸ್ವಿ ಪ್ರದರ್ಶನ ಕಂಡಿತ್ತು. ಈ ವರ್ಷ ಮಾರ್ಚ್ 17ರಂದು ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಆಕಾಶ್ ಸಿನಿಮಾವನ್ನು ಮರುಬಿಡುಗಡೆ ಮಾಡಲಾಗಿದೆ. ತಮ್ಮ ಶ್ರೇಷ್ಠ ಅಭಿನಯದಿಂದ ಕನ್ನಡ ಚಿತ್ರರಂಗದಲ್ಲಿ ಜನಮನ್ನಣೆ ಗಳಿಸಿದ್ದ ನಟ ಪುನೀತ್ ರಾಜ್ಕುಮಾರ್ ಅವರ ಆಕಾಶ್ ಚಿತ್ರದ ಮರುಬಿಡುಗಡೆಯಿಂದ ಅಭಿಮಾನಿಗಳು ಮತ್ತೊಮ್ಮೆ ಮೇರು ನಟನನ್ನು ಸ್ಮರಿಸುವಂತಾಗಿದೆ. ಹಾಗೆ ಚಂದನವನದಲ್ಲಿ ಈ ವಾರ ದರ್ಜಿ ಎಂಬ ಕಲಾತ್ಮಕ ಚಿತ್ರ ಬಿಡುಗಡೆಯಾಗಿದ್ದು ಶ್ರೀನಗರ ಚಂದ್ರು ಅವರ ನಿರ್ದೇಶನದಲ್ಲಿ ಮೂಡಿಬಂದಿದೆ. ದರ್ಜಿ ಬಟ್ಟೆ ಹೊಲಿಯುವ ಅಪ್ಪ ಮಗನ ಸಂವೇದನಾಶೀಲ ಕಥಾಹಂದರವನ್ನು ಹೊಂದಿದೆ. ಇನ್ನು ಬಾಲಿವುಡ್ನಲ್ಲಿ ರಣವೀರ್ ಸಿಂಗ್ ಅಭಿನಯದ ಆದಿತ್ಯಧಾರ್ ನಿರ್ದೇಶನದ ಧುರಂಧರ್ ಭಾಗ 2 ಇದೇ 19ರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ. ಕನ್ನಡ, ಹಿಂದಿ ಸೇರಿದಂತೆ 5 ಪ್ರಮುಖ ಭಾಷೆಗಳಲ್ಲಿ ಬಿಡುಗಡೆಯಾಗುತ್ತಿರುವ ಈ ಚಿತ್ರದ ಪೂರ್ವ ಪ್ರದರ್ಶನಗಳು 18ರಿಂದ ಆರಂಭವಾಗಲಿದೆ. ಧುರಂಧರ್ ಸಿನಿಮಾದ ಮೊದಲ ಭಾಗ ಕಳೆದ ಡಿಸೆಂಬರ್ನಲ್ಲಿ ಬಿಡುಗಡೆಯಾಗಿದ್ದು ಗಲ್ಲಪೆಟ್ಟಿಗೆಯಲ್ಲಿ ಸದ್ದು ಮಾಡಿದ್ದು ಇಲ್ಲಿ ಸ್ಮರಿಸಬಹುದಾಗಿದೆ.